ರಾಧೆ ನೀನು ಆರಾಧಿಸೋ ನೀಲಮೇಘ ಶ್ಯಾಮನು ಮನವ ಮರಿಸಿ ನಿಂದನು. ನಲಿದಿವೆ ಕೇಳು ಯಾರೇ ವರನೆಂದು ನಗುತ್ತಿವೆ ನೋಡು. ಪರಿಚಯ ಪರಿಧಿ ಮೀರು ವರುಷ ಪರಿಣಯ ಪದವ ಹಾಡು ಹರುಷ. ನಾಮೆಲ್ಲಗೆ ಸಲ್ಲಭವ ಮಾಡಲಿ ಕೃಷ್ಣನ ಪ್ರೇಮಕ್ಕೆ ಮೇರೆಯೇನು. ಕೊಳದಲ್ಲಿ ಕುಮುದೆಗೂ ಈರ್ಷೆ ಕಾಣು. ಕೊಳಲಿನ ಕೊರಳಲು ರಾಗ ನೀನು. ಮಾಂಗಲ್ಯಂ ತಂತು ನಾನೇನ ಮಾಂಗಲ್ಯಂ ತಂತು ನಾನೇನ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ನಾದ ಸ್ವರವೆಲ್ಲ ನಲಿದಿರಲು ಯಾರೇ ವರನೆಂದು ನಗುತ್ತಿರಲು. ಪರಿಚಯ ಪರಿಧಿ ಮೀರು ವರುಷ ಪರಿಣಯ ಪದವ ವಧುವಲ್ಲೂ ಹೊಸಲ ಒಲವಿಕೆ ವಧುವರರಾಸೆ ಚಡಪಡಿಕೆ ಈ ಮದುವೆ ಎಂಬ ಸಂಭ್ರಮಕ್ಕೆ ಹಸಿರು ಚಪ್ಪರ ಅಂಗಳಕ್ಕೆ ಹೊಸ ಹೊಂಬಾಳ
ಸ್ವಾಗತಕ್ಕೆ ಬೆಳಗಾನೆ ಇಡಿ ಬಳಗಾನೆ ತಾನೆ ತಂದನ್ನೇ ತಂದನ್ನೇ ಆಡಿದೆ ಸಂಭ್ರಮಕ್ಕೆ ನಮ್ಮ ತಮ್ಮ ತುಂಬ ಒಳ್ಳೆ ಮನಸ್ಸಿರೋ ಹುಡುಗ, ನನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ನನ್ನ ತಂಗಿ ತುಂಬ ಕರುಣೆ ಇರೋ ಮಮತೆ ಇರೋ ಎದುರುಗಡೆ ಏನು ಹೇಳ್ಕೊಳಕ್ಕಾಗಂಗಿಲ್ಲ, ಆದರೆ ನೀನಂದರೆ ನನಗೆ ತುಂಬಾ ಇಷ್ಟ. ತುಂಬ ಚೆನ್ನಾಗೂ ನೋಡ್ಕೊಂಡಿದ್ಯಾ. ಅದೇ ಥರ ಪ್ರಿಯಾಂಕನು ತುಂಬ ಚೆನ್ನಾಗಿ ನೋಡ್ಕೊ. ಆಲ್ ದಿ ಬೆಸ್ಟ್, ಹ್ಯಾಪಿ ಮ್ಯಾರಿಡ್ ಲೈಫ್. ಹ್ಯಾಪಿ ಮ್ಯಾರಿಡ್ ಲೈಫ್. ನನಗೆ ನಮ್ಮ ಅಣ್ಣ ಅಂದರೆ ನಮಗೆ ಸೆಕೆಂಡ್ ಪಪ್ಪ ಇದ್ದಂಗೆ. ಮುಂದೆ ನಮ್ಮ ಅತ್ತೆಯವ್ರಿಗೂ ನಮ್ಗೆ ಚೆನ್ನಾಗಿ ನೋಡ್ಕೊತಾರೆ ಅಂತ ಏಳು ಹೆಜ್ಜೆ ಇಡುವಾಗ ಮನಸ್ಸಲ್ಲೇನೋ ಸವಿರಾಗ ಎಂದು ನಾನು ಜೊತೆಯಾಗಿರುವೆ ಅನ್ನೋ ನಂಬಿಕೆ ಅನುರಾಗ ಒಂದಾಗೋ ಸಂಧಾನ ಒಮ್ಮತದ ಕಲ್ಯಾಣ. ಅವರಿಬ್ಬರು ತುಂಬ ಚೆನ್ನಾಗಿದೆ. ನಾನು ಅದು ತುಂಬ ಚೆನ್ನಾಗಿದೆ. ಗಳಕ್ಕೆ ಹೊಸ ಹೊಂಬಾಳೆ ಸ್ವಾಗತಕ್ಕೆ ಬೆಳಗಾನೆ ಇಡಿ ಬೆಳಗಾನೆ ತಾನೆ ತಂದನ್ನೇ ತಂದನ್ನೇ ಆಡಿದೆ ಸಂಭ್ರಮಕ್ಕೆ ಬಾರೆ ನೋಟ ಏನೇನೋ ಹೇಳುತ್ತಿದೆ ತಾರೆಯಂತೆ ತುಟಿಯಲ್ಲಿ ನಗುವಿದೆ ಕಾಯ ವಿರಹ ಹೇಳಿಕೊಳ್ಳುವ ನೆಪವಿದೆ ಶಾಸ್ತ್ರದೊಳಗೆ ಹಣೆ ಭಾಷೆ ಅಡಗಿದೆ ಮಂತ್ರದೊಳಗೆ ಮನಸ್ಸಿನ ಬಂಧವಿದೆ ನಾನು ಪ್ರತೀಕ್ಷಾ, ನಾನು ಮಧುಮಗಳವರ ಸಿಸ್ಟರ್. ಫಸ್ಟ್ ಆಫ್ ಆಲ್ ನಾವೆಂದು ಲೈಕ್ ಸಿಸ್ಟರ್ಸ್ ಥರ ಇರಲೇ ಇಲ್ಲ. ಲೈಕ್ ವಿ ಆರ್ ಲೈಕ್ ಅ ಬೆಸ್ಟ್ ಫ್ರೆಂಡ್ಸ್. ಆ್ಯಂಡ್ ಇನ್ಮೇಲೆ ಅವ್ರು ಹೋದ್ಮೇಲೆ ನಾನು ಜಾಸ್ತಿ ಮಿಸ್ ಮಾಡ್ಕೋತೀನಿ ಅದಕ್ಕೆ. ಆ್ಯಂಡ್ ನಮ್ಮ ಜೀಜುನೂ ಅಷ್ಟೇ, ಅವರು ನನಗೆ ಲೈಕ್ ಒಳ್ಳೆ ಫ್ರೆಂಡ್. ಈಸ್ ಲೈಕ್ ಮೈ ಸೆಕೆಂಡ್ ಫಾದರ್ ಇಲ್ಲಿ. ಅವರಿಬ್ರದ್ದು ಮುಂದೆ ಲೈಫ್ ಚಲೋ ಇರಲಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಫಾರ್ ದೇರ್ ಲೈಕ್ ನ್ಯೂ ಲೈಫ್. ಪಿಂಕಿ ಬಗ್ಗೆ ಹೇಳಬೇಕಂದ್ರೆ ಪಿಂಕಿ ತುಂಬ ಬೆಸ್ಟ್ ಫ್ರೆಂಡ್. ಲೈಕ್ ಅವಳ ಫ್ರೆಂಡ್ಗೋಸ್ಕರ ಅಂದರೆ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾಳೆ. ಓಕೆ, ಫ್ರೆಂಡ್ಶಿಪ್ ಅಂದರೆ ತುಂಬ ಬೆಲೆ ಕೊಡುವಂಥ ಹುಡುಗಿ. ಆ್ಯಂಡ್ ಅವಳದು ಮ್ಯಾರೇಜ್ಗೆ ಅವಳು ಡಿಸರ್ವ್ ಮಾಡಿರುವಂಥ ಹಸ್ಬೆಂಡ್, ಅಂದರೆ ಅವಳಿಗೆ ಬೇಕಾಗಿರೋ ಥರ ಹಸ್ಬೆಂಡೇ ಸಿಕ್ಕಿರೋದು. ಅವಳಿಗೆ ತುಂಬ ಖುಷಿ ಇದೆ ಅವಳ ಹಸ್ಬೆಂಡ್ ಬಗ್ಗೆ. ಆ್ಯಂಡ್ ಅವಳಿಗೆ ಸರ್ಪ್ರೈಸ್ ಗಿಫ್ಟ್ ಆಯಿತು, ಈ ಥರ ಸರ್ಪ್ರೈಸಿಂಗ್ ಕೊಡೋದಾಯಿತು, ಒಂಥರ ಸಿನಿಮ್ಯಾಟಿಕ್ ಆಗಿರೋದು ಅವಳಿಗೆ ತುಂಬ ಇಷ್ಟ. ಅದೇ ಥರ ಹಸ್ಬೆಂಡ್ ಸಿಕ್ಕಿದ್ದಾರೆ. ಸೊ ಐ ಆಮ್ ಸೊ ಹ್ಯಾಪಿ ಫಾರ್ ಹರ್. ಅವಳ ಲೈಫ್ ತುಂಬ ಬ್ರೈಟ್ ಆಗಿರಲಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಪಿಂಕಿ. Twinkle twinkle little star, Pinky is a superstar. ನನ್ನ ಹೆಸರು ಆದಿತ್ಯ ಅಂತ. ನಮ್ಮ ಅಕ್ಕ ಪ್ರಿಯಾಂಕನ ಭಾಳ ಮಿಸ್ ಮಾಡ್ಕೋತೀನಿ. ನಮ್ಮ ಜೊತೆ ಭಾಳ ಎರಡನೇ ತಾಯಿ ಇದ್ದಂಗಿದ್ಲು. ಅವಳ ಜೊತೆ ಭಾಳ ಜಗಳಾಡೀನಿ. ಆಕೆ ಸಾರಿ ಕೇಳ್ತೀನಿ. ಇನ್ನೊಬ್ಬರು ಮನೆ ಹೊಂಟಾಳ, ಅಲ್ಲಿ ನಕ್ಕೋತ ಚೆಂದಾಗಿ ಇರಲಿ. ಅಲ್ಲಿರೋರೆಲ್ಲ ಅವ್ರ ಅಪ್ಪ ಅವನ ಜೊತೆ ನೋಡ್ಕೊಳ್ಳಿ. ಆಕೆ ಆರಾಮಿರಲಿ. ಆಲ್ ದಿ ಬೆಸ್ಟ್. ಪ್ರಿಯಾಂಕಾ ಅವರ ತಂದೆ. ಪ್ರಿಯಾಂಕಾ ನನಗೆ ಜ್ಯೇಷ್ಠ ಪುತ್ರಿಯಾಗಿದ್ದು, ಆಕೆ ಇಂದು ವಿವಾಹವಾಗುತ್ತಿರುವುದು ಒಂದು ಕಡೆ ಸಂತೋಷವೆನಿಸಿದರೆ, ಇನ್ನೊಂದು ಕಡೆ ಸುಮಾರು 24 ವರ್ಷಗಳಿಂದ ನಮ್ಮ ಜೊತೆಯಲ್ಲಿದ್ದು ಇನ್ನು ಸಂಗಾತಿಯನ್ನು ಬಿಡ್ಕೊಂಡು ಹೋಗ್ತಾ ಇದ್ದದ್ದು ಒಂದು ಕಡೆ ಸಂತೋಷ. ಇನ್ನೊಂದು ಕಡೆ ನಮ್ಮ ಜೊತೆ ಇದ್ದಂಥ ದಿನಗಳು, ಬಾಲ್ಯದ ಆಕೆಯ ಒಡನಾಟ, ಕಾಲೇಜಿನ ದಿನಗಳ ಆಕೆಯ ಒಡನಾಟ, ಅವು ಯಾವತ್ತೂ ಕೂಡ ಮರೆಯುವಂಥದ್ದಲ್ಲ. ಆದರೆ ನಾವು ಮಗಳು ಪತಿಯ ಮನೆಗೆ ಹೋಗ್ತಾಳಂದ್ರೆ ಸ್ಥಳೀಯವಾಗಿರೋದ್ರಿಂದ ನಮ್ಮ ಜೊತೆ ಇರ್ತಾಳೆ ಮತ್ತು ನಿರಂತರವಾಗಿ ಸಂಪರ್ಕದಲ್ಲಿರೋದ್ರಿಂದ ನಮ್ಗೆ ಅಷ್ಟು ಅಂದ್ರೆ ನೋವಿನ ಸಂಗತಿ ಅಂತ ಅನಿಸಿಲ್ಲ. ನಾನು ಪ್ರಿಯಾಂಕಳ ತಾಯಿ ಪ್ರತಿಭಾ ಅಂತ.
ನನ್ನ ಮಗಳು ಮನೆ ಬಿಟ್ಟು ಹೋಗ್ತಾ ಒಂದು ಕಡೆ ಖುಷಿ ಆದರೂ ಇನ್ನೊಂದು ಕಡೆ ಭಾಳ ದುಃಖ ಆಗ್ತಾಯಿದೆ. ಯಾಕಂದರೆ ನನಗಾಕಿ ಹಡದ ತಾಯಿಗತ್ಲೇ ಇದ್ದು. ಯಾಕಂದ್ರೆ ನನಗೆ ಒಂದು ಆರೋಗ್ಯ ಸಮಸ್ಯೆ ಆದರೂ ನನಗಾಕಿ ಏನು ಮಾಡಿದ್ರು ನನ್ನ ತಾಯಿಗತ್ಲೆ ನಮ್ಗೆ ಜೋಪಾನ ಮಾಡ್ತೀನಿ. ನನ್ನ ಮಗಳು ಆಕಿ ಏನು ಕಳ್ಕೊಂಡು ಆಕಿ ಹೋಗ್ತಾ ಅಂತ ನನ್ನ ಕಡೆ ಸಂತೋಷ ಆದರೂ ಒಂದು ಕಡೆ ದುಃಖ ಆಗ್ತದೆ. ಪ್ರಿಯಾಂಕಾ ಮಸಿಗಿನ ನಮ್ಮ ಅಕ್ಕನ ಮಗಳು. ಅವಳು ಬಾಲ್ಯದಿಂದಲೇ ಹೇಳ್ಬೇಕಂತಂದ್ರೆ ನಮ್ಗೆಲ್ಲರ ಜೊತೆ ಭಾಳ ಖುಷಿಯಿಂದ ಇದ್ದಕ್ಕಿಂತ ಹೇಳ್ಬೇಕಂತ ಎಲ್ಲರ ಜೊತೆ ಮಿಂಗಲ್ ಆಗುವಂಥ ಸ್ವಭಾವ ಅವಳು. ಮತ್ತು ಅಷ್ಟೇ ಏನಂತಂದ್ರೆ ಹುಡುಗಿ ಎಮೋಷ್ನಲ್ ಹುಡುಗಿ ಹೇಳ್ಬೇಕಂತಂದ್ರೆ ಯಾವುದೇ ಒಂದು ವಿಷಯದಲ್ಲಾಗಲಿ ಎಲ್ಲ ಜೊತೆ ಮಿಂಗಲ್ ಆಗುವಂಥ ವ್ಯಕ್ತಿ. ರೀಸೆಂಟಾಗಿ ಹೇಳ್ಬೇಕಂತಂದ್ರೆ ಅವಳು ಸುಮಾರು ಅವಳು ಇಂಜಿನಿಯರಿಂಗ್ ಕಾಲೇಜ್ನ ಏನು ಬಿಜಾಪುರದಲ್ಲಿ ಓದ್ತಾ ಇದ್ದರು. ಅವಳು ನಮ್ಮ ಮನೇಲಿ ಇದ್ದಿದ್ದರಿಂದ ನಮ್ಗೆ ಅವಳು ಒಂಥರ ಮಗಳ ಥರನೇ ಆಗಿತ್ತು ನಮ್ಗೆ ಹೇಳ್ಬೇಕು. ಮನೆಯಲ್ಲಿ ಇನ್ನೇ ಮನೆ ತುಂಬ್ತಿತ್ತಕ್ಕೆ ಇದ್ರೆ ಮನೆನೇ ತುಂಬ್ತೈತಿ. ಆಕೆ ಇರಲಿಲ್ಲ ಅಂದ್ರೆ ಭಾಳ ಮನೆ ಖಾಲಿ ಖಾಲಿ ಅನಿಸ್ಬಿಡ್ತೈತಿ ನಮಗೆ. ಆಕೆ ನಮ್ಮ ಮನೆಯೊಳಗೆ ಕಲ್ತ ಇಂಜಿನಿಯರಿಂಗ್. ಬಟ್ ಖುಷಿ ಆಗ್ತೈತೆ. ಆಕೆ ಇದ್ರೆ ಖುಷಿ ಇದ್ದಂಗೆ ನಮ್ಗೆ. ಭಾಳ ಶಿಸ್ತಿನ ಹುಡುಗಿ, ಭಾಳ ಶಿಸ್ತಿನ ಹುಡುಗಿ. ಯಾರೇ ಬರಲಿ ಪರಿಚಿತರಿರಲಿ ಮನೆಗೆ ಬಂದ್ರೆ ಅವರೆಲ್ಲರ ಜೊತೆನೂ ಮಿಂಗಲ್ ಆಗಿ ತಮ್ಮವ್ರೆ ಅಂತ ತಿಳಿಸಿ ನೋಡ್ಕೊಳ್ಳೋಂಥ ವ್ಯಕ್ತಿಗಳು. ಅವಳ ವೈವಾಹಿಕ ಜೀವನ ಯಾವಾಗ ನಕ್ಕೋತಿರ್ಲಿ, ಸುಖಕರವಾಗಿ. ಯಾವಾಗ ಖುಷಿಯಾಗಿರ್ಲಿ. ಆಲ್ ದ ಬೆಸ್ಟ್ ಪಿಂಕು. ಆಲ್ ದ ಬೆಸ್ಟ್ ಮಗಳೇ. ಫಸ್ಟ್ ಟೈಮ್ ಅಂದಾಗ ಅಷ್ಟು ದಿನ ಓಕೆ ಅನಿಸಿದ್ದಿಲ್ಲ. ಆಮೇಲೆ ನಾವಿಬ್ಬರು ಮಾತಾಡಿದಾಗ ನನಗೆ ಓಕೆ ಅನ್ನಿಸ್ತು. ಅಂದರೆ ಅವರು ಬಿಹೇವಿಯರ್ ಆಗಿರ್ಬೋದು, ಅವ್ರದ್ದು ಫ್ರೆಂಡ್ಲಿ ಆಗಿರ್ಬೋದು, ಸ್ಮೂತ್ನೆಸ್ ಆಗಿರ್ಬೋದು ಎಲ್ಲ ಭಾಳ ಇಷ್ಟ ಆಗಿತ್ತು. ಹಾಗಾಗಿ ನಾನು ಅವ್ರನ್ನ ಮದುವೆ ಕಪ್ಕೊಂಡೆ. ಹುಡುಗಿ ಹಿಂಗೆ ಇರ್ಬೇಕಂತ ಕೆಲವೊಂದು ಕ್ವಾಲಿಟೀಸ್ ಒಂದು ಮೈಂಡ್ ಒಳಗೆ ಇಟ್ಕೊಂಡಿರ್ತೀವಿ. ಸ್ಟ್ರೇಟ್ ಫಾರ್ವರ್ಡ್, ಆಮೇಲೆ ನೈಸ್ ನೇಚರ್, ಆಮೇಲೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾಳೆ. ನಮ್ಮ ಮನ್ಯಾಗ ಸಕ್ಕದಾದ ಹುಡುಗಿ ಅಂತ ಅಂದ್ಕೊಂಡ್ವಿ. ಆಮೇಲೆ ಭಾಳ ಇಷ್ಟ ಆಯಿತು. ಕಂಟಿನ್ಯೂಸ್ ಜರ್ನಿ ಆಯಿತು. ಫಸ್ಟ್ ನಂಬರ್ ಆಲ್ವೇಸ್ ಎಷ್ಟು ಟೈಮ್ ಮೀಟ್ ಆದ್ರೂ ಮಳೆನೇ ಬರ್ತಿತ್ತು. ಅದು ಏನೋ ಗೊತ್ತಿಲ್ಲ. ವಧುವಲ್ಲೂ ಹೊಸಲ